BSY ವಿಜಯೇಂದ್ರ ಬಸನಗೌಡ ಪಾಟೀಲ್ ಯತ್ನಾಳ್ ಹಾಕಿರೋ ಒಂದು ಲೆಕ್ಕಾಚಾರ ಬೇರೆ ಆದ್ರೆ ಹೈಕಮಾಂಡ್ ಇದೀಗ ಒಂದು ಬ್ಯಾರೆ ಲೆಕ್ಕಾಚಾರನೇ ಹಾಕಿದೆ. ಈ ಲೆಕ್ಕಾಚಾರ BSY ವಿಜಯೇಂದ್ರ ಮತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರನ್ನ ನಿಬ್ಬೆರಗಾಗಿಸಿದೆ. ಕಾರಣಗಳಿದೆ. ಸೊ ಹೇಳ್ತಾ ಪ್ರತಿಯೊಂದು ವಿಚಾರ ಕೂಲವನ್ನು ಹೇಳ್ತಾ ಹೋಗ್ತೀನಿ, ಕೇಳ್ತಾ ಹೋಗಿ. ಯಾವ ರೀತಿ ಬಸನಗೌಡ ಪಾಟೀಲ್ ಲೆಕ್ಕಾಚಾರ ಬೇರೆ ಇತ್ತು, BSY ವಿಜಯೇಂದ್ರ ಲೆಕ್ಕಾಚಾರ ಬೇರೆ ಇತ್ತು. ಇವರಿಬ್ಬರ ಲೆಕ್ಕಾಚಾರವನ್ನ ಕಾಲ್ ಕೆಳಗೆ ಹಾಕೊಂಡು ತುಳಿದು ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರನೇ ಬೇರೆ ಹೂಡಿದೆ. ಅದೇನ್ ಲೆಕ್ಕಾಚಾರ ಬಡಿ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಬನ್ನಿ ನೋಡ್ತಾ ಹೋಗೋಣ ಏನೇನಿದೆ ಅಂತ ಹೇಳಿ. ಬಸನಗೌಡ ಪಾಟೀಲ್ ಯತ್ನಾಳ್ ಹೊಸ ಪಕ್ಷ ಕಟ್ಟಿಯಾದ್ರೂ ನಾನು CM ಆಗ್ತೀನಿ ಅಂತ ಅನ್ಕೊಂಡಂತ ಒಬ್ಬ ಶಾಸಕ. ಇನ್ನು ನನ್ನ ಬಿಟ್ರೆ ಎಲ್ಲಿ ಹೊಳ್ಳತ್ತೆ ಅಂತ BSY ವಿಜಯೇಂದ್ರ. ಆದ್ರೆ ಈಗ ಬಿಜೆಪಿ ಹೈಕಮಾಂಡ್ ಇಟ್ಟಿರೋ ಲೆಕ್ಕಾಚಾರ ನೋಡ್ತಾ ಇದ್ರೆ ಗಡ 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 ನಡುಗಿಸುತ್ತಿದೆ. ಎಲ್ಲ ಇಷ್ಟು ದಿವಸಗಳ ಹಿಂದೆ ಒಂದು ಹೈಕಮಾಂಡ್ ನಲ್ಲಿ ಒಂದು ಸುಳಿವೆದ್ದಿತ್ತು. ಆ ಸುಳಿವೇನಪ್ಪಾ ಅಂದ್ರೆ BSY ವಿಜಯೇಂದ್ರ ಅವರು ಅಲ್ಲ, ಮತ್ತೆ ಈ ಕಡೆ ಯತ್ನಾಳು ಅಲ್ಲ, ಮಧ್ಯದಲ್ಲಿ ಒಬ್ಬ ನಿಜವಾದ ಹಿಂದೂ ಫೈರ್ ಬ್ರ್ಯಾಂಡ್ ಬರ್ತಾನೆ ಅಂತ ಹೇಳಿ ಹೈಕಮಾಂಡ್ ನಲ್ಲಿ ಚರ್ಚೆ ಮಾಡಿದ್ರಂತೆ. ಯಾರಿರಬಹುದು ಅಂತಹ ಒಬ್ಬ ಹಿಂದೂ ಫೈರ್ ಬ್ರ್ಯಾಂಡ್, ಭಾರತೀಯ ಜನತಾ ಪಾರ್ಟಿಯನ್ನ ಕಟ್ಟಿ ನಿಲ್ಲಿಸಬಲ್ಲ ಮತ್ತು ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡಬಲ್ಲ ನಾಯಕ ಯಾರು ಅಂತೇಳಿ ಅದು ಈಗ ಗೊತ್ತಾಗ್ತಾ ಇದೆ. ಎಲ್ಲ ಬಿಜೆಪಿ ಕಚೇರಿಗಳಲ್ಲೂ ಓಡಾಡಿ, ಡೆಲ್ಲಿಗೆ ಹೋಗಿ ಭೇಟಿ ಮಾಡಿ ಸಾಕಷ್ಟು ಸರ್ಕಸ್ ಮಾಡ್ತಾ ಇರುವಂತ ಅನಂತಕುಮಾರ್ ಹೆಗಡೆ ಮುಂದಿನ ಕರ್ನಾಟಕದ 2028ರ ಚುನಾವಣೆಯ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಾದರೆ ಕರ್ನಾಟಕದ CM ಅಂತ ಈಗಾಗಲೇ ಬಿಜೆಪಿ ಹೈಕಮಾಂಡ್ ತೀರ್ಮಾನಿಸಿದೆಯಂತೆ. ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಾಗಿದೆಯಂತೆ. ಅನಂತಕುಮಾರ್ ಹೆಗಡೆ ಈಸ್ ಪವರ್ಫುಲ್ ಲೀಡರ್ ಅಂಡ್ ಹಿಂದೂ ಫೈರ್ ಬ್ರ್ಯಾಂಡ್. ಇನ್ಮೇಲೆ ಅನಂತಕುಮಾರ್ ಹೆಗಡೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ಗೆಲ್ಲಿಸಿದ್ದಾದರೆ, ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಾದರೆ ಅನಂತಕುಮಾರ್ ಹೆಗಡೆ CM ಸ್ಥಾನದಲ್ಲಿರ್ತಾರೆ ಅಂತ ಈಗ ಹೈಕಮಾಂಡ್ ತೀರ್ಮಾನ ಮಾಡಿದೆಯಂತೆ. ಇದು ಡೆಲ್ಲಿಯಿಂದ ಬಂದಂತಹ ಮಾಹಿತಿ ಕೂಡ ಅನ್ನುವಂತ ವಿಚಾರ ತಿಳಿದು ಬರ್ತಾ ಇದೆ. ಅಂದ್ರೆ ಅನಂತಕುಮಾರ್ ಹೆಗಡೆ ಕೇವಲ ಕರ್ನಾಟಕದ ನಾಡಿಗೆ ಮಾತ್ರ ಸೀಮಿತವಲ್ಲದೆ ಇವತ್ತು ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ, ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ರಾಷ್ಟ್ರೀಯ ರಾಜಕಾರಣದಲ್ಲೂ ಕೂಡ ಗುರುತಿಸಿಕೊಳ್ತಾ ಇರುವಂತದ್ದು ಬಹಳ ದೊಡ್ಡ ಮಟ್ಟಕ್ಕೆ ಅನಂತಕುಮಾರ್ ಹೆಗಡೆಯ ಒಂದು ವಿಚಾರ ಕೇಳಿಸ್ಕೊಂಡು ಬರ್ತಾ ಇದೆ. ಯಾಕೆ ಅನಂತಕುಮಾರ್ ಹೆಗಡೆಗೆ ಇಂತಹ ಒಂದು ಪವರ್ಫುಲ್ ಬಂತು, ಎಲ್ಲಿಂದ ಪವರ್ಫುಲ್ ಲೀಡರ್ ಆದ್ರು ಅಂತೇಳಿ. 2024ರಲ್ಲಿ ಇದೇ ಭಾರತೀಯ ಜನತಾ ಪಾರ್ಟಿಯವರಿಗೆ ಟಿಕೆಟ್ ಅನ್ನ ಕೊಟ್ಟಿರಲಿಲ್ಲ. ಯಾಕೆ ಕೊಟ್ಟಿರಲಿಲ್ಲ? ವಿವಾದಾತ್ಮಕ ಹೇಳಿಕೆಗಳನ್ನ ಗುರುತಿಸಿಕೊಳ್ತಾ ಇರುವಂತಹ ಕಾರಣಗಳಿಂದ ಮತ್ತು ಅನಂತಕುಮಾರ್ ಹೆಗಡೆ ಅವರನ್ನ ದೂರ ಬಿಟ್ಟಿತ್ತು ಇದೇ ಭಾರತೀಯ ಜನತಾ ಪಾರ್ಟಿ. ಆದ್ರೆ ಇದೀಗ ಭಾರತೀಯ ಜನತಾ ಪಾರ್ಟಿ ಅಸ್ತಿತ್ವ ಕಳೆದು ಹೋಗುವ ಲೆಕ್ಕಾಚಾರದಲ್ಲಿದ್ದು ಅನಂತಕುಮಾರ್ ಹೆಗಡೆಗೆ ರಿಕ್ವೆಸ್ಟ್ ಮಾಡಿಕೊಂಡಿದೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್. ನೀವಿಲ್ಲದೆ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ಕರ್ನಾಟಕದಲ್ಲಿ ನಶಿಸಿ ಹೋಗುತ್ತೆ. ಅನಂತಕುಮಾರ್ ಹೆಗಡೆ ಅವರೇ, ನಿಮ್ಮ ಸಹಕಾರ ಬೇಕಾಗಿದೆ ಭಾರತೀಯ ಜನತಾ ಪಾರ್ಟಿಗೆ ಅಂತ ಒಂದು ಮಾತು ಡೆಲ್ಲಿಯಿಂದ ಕರೆ ಬಂದಿತ್ತಂತೆ ಅನಂತಕುಮಾರ್ ಹೆಗಡೆ ಅವರಿಗೆ. ಇಮ್ಮಿಡಿಯೇಟ್ಲಿ ರಿಟರ್ನ್ ಆಗಿ ಭಾರತೀಯ ಜನತಾ ಪಾರ್ಟಿಯ ಅಷ್ಟು ಕಚೇರಿಗೆ ಭೇಟಿ ಕೊಟ್ಟು ಮತ್ತೊಮ್ಮೆ ಮರುಕಳಿಸಿದೆ ಅನಂತಕುಮಾರ್ ಹೆಗಡೆ ಎಂಬ ಹಿಂದೂ ನಿಜವಾದ ಫೈರ್ ಬ್ರ್ಯಾಂಡ್. ಎಲ್ಲರೂ ಹೇಳ್ತಾ ಇದ್ರು ಬಸನಗೌಡ ಪಾಟೀಲ್ ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್. ಎಸ್, ಬಸನಗೌಡ ಪಾಟೀಲ್ ಯತ್ನಾಳ್ ರವರು ಕೂಡ ಹಿಂದೂ ಫೈರ್ ಬ್ರ್ಯಾಂಡೇ. ಆದ್ರೆ ಇವರಿಗಿಂತ ಮುಂಚೆ ಹಿಂದೂ ಫೈರ್ ಬ್ರ್ಯಾಂಡ್ ಯಾರಪ್ಪ ಇದ್ದಾರೆ ಮತ್ತು ಇನ್ನೂ ಗಟ್ಟಿ ನೆಲೆಯನ್ನ ಒಂದು ಮೆಟ್ಟಿ ನಿಂತಹ ಮೊದಲ ಹಿಂದೂ ಫೈರ್ ಬ್ರ್ಯಾಂಡ್ ಅಂದ್ರೆ ಅದು ಅನಂತಕುಮಾರ್ ಹೆಗಡೆ. ಇನ್ನು ಯತ್ನಾಳ್ರವ್ರು ಮಾತನಾಡ್ತಿರ್ಬೇಕಾದ್ರೆ ಒಂದಿಷ್ಟು ತಾಳ್ಮೆಯ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇರ್ತಾರೆ. ಆದ್ರೆ ಅನಂತಕುಮಾರ್ ಹೆಗಡೆ ಮಾತುಗಳನ್ನು ಕೇಳಿದ್ರೆ ನೇರವಾಗಿ ಎದೆಗೆ ಬಡಿದು ಬೆನ್ನಲ್ಲಿ ಪಾರಾಗಿರುತ್ತೆ. ಆ ರೀತಿ ಮಾತುಗಳನ್ನ ವಿವಾದಾತ್ಮಕವಾಗಿಯೇ ಹೇಳ್ತಾ ಬಂದಂತವರು ಅನಂತಕುಮಾರ್ ಹೆಗಡೆ. ಮತ್ತು ಅಷ್ಟೇ ಕಟ್ಟುನಿಟ್ಟಾದಂತಹ ಒಂದು ಹೆಜ್ಜೆಯನ್ನು ಇಡ್ತಾ ಬಂದಂತವರು ಅನಂತಕುಮಾರ್ ಹೆಗಡೆ. ಈ ಅನಂತಕುಮಾರ್ ಹೆಗಡೆ ಬರೋಬ್ಬರಿ 2024ರಲ್ಲಿ ಟಿಕೆಟ್ ಸಿಗುತ್ತಾ ಅಂತ ಕಾಯ್ತಾ ಇದ್ದಂತ ಒಬ್ಬ ನಾಯಕ. ಸುಮಾರು 6 ಬಾರಿ ಸಂಸತ್ತಿಗೆ ಆಯ್ಕೆ ಆಗಿರ್ತಕ್ಕಂಥ ನಾಯಕ ಮತ್ತು ಮೊದಲನೆಯ ಬಾರಿಗೆ ಇವರು ಭಾರತೀಯ ಜನತಾ ಪಾರ್ಟಿಗೆ ಬಂದಂತಹ ಸಂದರ್ಭದಲ್ಲಿ ಉತ್ತರ ಕರ್ನಾಟಕವನ್ನ, ಅಂದ್ರೆ ಉತ್ತರ ಕನ್ನಡ ಜಿಲ್ಲೆಯನ್ನ
ಆಲ್ಮೋಸ್ಟ್ ಆಲ್ ಬಿಗಿಮುಷ್ಟಿಯಲ್ಲಿ ಇಟ್ಕೊಂಡು ತನ್ನದೇ ಆದ ಶಕ್ತಿ ಪ್ರದರ್ಶನವನ್ನ ಮಾಡಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ತನ್ನದೇ ಆದ ಪಕ್ಷವನ್ನ ಗಟ್ಟಿಯಾಗಿ ನೆಲೆಸಿದ್ದಂತ ಒಬ್ಬ ನಿಜವಾದ ಹಿಂದೂ ಫೈರ್ ಬ್ರ್ಯಾಂಡ್ ನಾಯಕ. ಇವತ್ತು ಈ ಅನಂತಕುಮಾರ್ ಹೆಗಡೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ 2028ರ ಚುನಾವಣೆಯಲ್ಲಿ ಇವರು ಒಂದು ಅನೌನ್ಸ್ಮೆಂಟ್ ಕೊಟ್ಟಿದ್ದೇ ಆದ್ರೆ ಸುಮಾರು 150ಕ್ಕೂ ಹೆಚ್ಚು ಭಾರತೀಯ ಜನತಾ ಪಾರ್ಟಿ ಶಾಸಕರನ್ನ ಆಯ್ಕೆ ಮಾಡಿಕೊಳ್ಳುತ್ತೆ. ಅಷ್ಟು ಪವರ್ಫುಲ್ ಲೀಡರ್ ಅನಂತಕುಮಾರ್ ಹೆಗಡೆ. ಈಸ್ ಹಿಂದೂ ಫೈರ್ ಬ್ರ್ಯಾಂಡ್ ಎವ್ರಿಥಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಈಸ್ ಬಿಜೆಪಿ ಶಾಸಕ, ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಅನಂತಕುಮಾರ್ ಹೆಗಡೆ, ಭಾರತೀಯ ಜನತಾ ಪಾರ್ಟಿ ಮೋಸ್ಟ್ ಇಂಪಾರ್ಟೆಂಟ್ ಅನಂತಕುಮಾರ್ ಹೆಗಡೆ. ಈ ಒಬ್ಬ ವ್ಯಕ್ತಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕರ್ನಾಟಕ ಚೀಫ್ ಮಿನಿಸ್ಟರ್ ಅಂದ್ರೆ ಕರ್ನಾಟಕದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಅನೌನ್ಸ್ಮೆಂಟ್ ಅನ್ನ ಭಾರತೀಯ ಜನತಾ ಪಾರ್ಟಿ ಕೊಟ್ಟಿದ್ದಾದ್ರೆ ಇವತ್ತು 150ಕ್ಕೂ ಹೆಚ್ಚು 2028ರಲ್ಲಿ ಶಾಸಕರನ್ನ ಕ್ಯಾಂಡಿಡೇಟ್ಸ್ ಅನ್ನ ಆಯ್ಕೆ ಮಾಡಿಕೊಳ್ಳುವಂತಹ ಶಕ್ತಿ ಈ ಭಾರತೀಯ ಜನತಾ ಪಾರ್ಟಿಗೆ ಬರುತ್ತೆ. ಇದೇನು ಸುಮ್ಮನೆ ನಚಿಕರಿಕೆಯ ಮಾತಲ್ಲ, ಅಥವಾ ಸುಮ್ಮನೆ ಹೇಳಬೇಕು ಅಂತ ಹೇಳ್ತಾ ಇರುವಂತಹ ಮಾತಲ್ಲ. ಅಷ್ಟು ಗಡುಸುತನ ಅನಂತಕುಮಾರ್ ಹೆಗಡೆಯಲ್ಲಿದೆ ಮತ್ತು ಅಷ್ಟು ಜನರ ಪ್ರೀತಿ ಅನಂತಕುಮಾರ್ ಹೆಗಡೆಗಿದೆ. ನೀವು ಅನ್ಕೊಂಡಿರ್ಬೇಕು ಬಸನಗೌಡ ಪಾಟೀಲ್ ಯತ್ನಾಳ್, BSY ವಿಜಯೇಂದ್ರ ಲೆಕ್ಕಾಚಾರಗಳು ಬೇರೆ ಆಗಿದ್ವು. ಇಬ್ಬರಿಗೂ ಕೂಡ ಈಗ ನಡುಕ ಹುಟ್ಟಿದೆ. ಯಾವ ರೀತಿ ನಡುಕ ಹುಟ್ಟಿದೆ? ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೂ ಒಂದು ನಡುಕ ರೀತಿನೇ ಇದೆ. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ BSY ವಿಜಯೇಂದ್ರ ಲೆಕ್ಕಾಚಾರ ಹೇಗಿತ್ತು? ಯತ್ನಾಳ್ ಬಾಯಿಗೆ ಬಂದಂತೆ ಮಾತನಾಡೋದ್ರಿಂದ ಇವ್ರನ್ನ ಉಚ್ಚಾಟನೆ ಮಾಡಾಗಿದೆ. ಇವ್ರು ಹೊಸ ಪಕ್ಷ ಕಟ್ತೀನಿ, ಬಿಜೆಪಿ ಬಿಟ್ಟು ನಾನು JCB ಕಟ್ತೀನಿ, ಅದು ಇದು ಇವ್ರು ಏನ್ ಹೇಳಿದ್ರು ಕೂಡ ಬಿಜೆಪಿ ಭಾರತೀಯ ಜನತಾ ಪಾರ್ಟಿ ಹೈಕಮಾಂಡ್ ತಲೆ ಕೆಡಿಸ್ಕೊಳ್ಳೋದಿಲ್ಲ, ನಾನೇ ಇರ್ತೀನಿ ಅಂತ BSY ವಿಜಯೇಂದ್ರ ತಿಳ್ಕೊಂಡು ಲೆಕ್ಕಾಚಾರದ ಒಂದು ತಕ್ಕೊಂಡು ತಾವು ಮುಂದುವರೆದಿದ್ರು. ಅವರಿಗೂ ಕೂಡ ಅನಂತಕುಮಾರ್ ಹೆಗಡೆ ರಿಟರ್ನ್ ಆಗಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಹುಲಿ ವ್ಯಾಘ್ರ ರೀತಿ ಮತ್ತೆ ಮರುಕಳಿಸಿರೋದು BSY ವಿಜಯೇಂದ್ರಗೂ ನಡುಕ ಹುಟ್ಟಿಸಿದೆ. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಒಂದು ರೀತಿಯಾಗಿ ಹೊಡೆತ ಬಿದ್ದಿದೆ. ನೀವು JCB ಪಾರ್ಟಿ ಕಟ್ಟಿದ್ರೂ ಕೂಡ ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ರ ಭಾರತೀಯ ಜನತಾ ಪಾರ್ಟಿಯನ್ನ ಮತ್ತೊಮ್ಮೆ ಕರೆಯೋದಕ್ಕೆ ಹೋಗ್ತಾ ಇಲ್ಲ. ಈಗ ಕೇವಲ ಅನಂತಕುಮಾರ್ ಹೆಗಡೆ ಲೆಕ್ಕಾಚಾರ ಆಗಿದೆ. BSY ವಿಜಯೇಂದ್ರ ಮತ್ತು ಅನಂತಕುಮಾರ್ ಹೆಗಡೆ ಇವರ ಮಧ್ಯದಲ್ಲಿ ಒಂದು ರೀತಿಯಾದಂತಹ ಒಂದಿಷ್ಟು ವೈಮನಸ್ಸುಗಳು ಕೂಡ ಇದೆ. ಕಾರಣ ಅನಂತಕುಮಾರ್ ಹೆಗಡೆ ಬಂದ್ರೆ BSY ವಿಜಯೇಂದ್ರ ಥಟ್ ಅಂತ ಕೆಳಗಿಳಿದು ಬಿಡ್ತಾರೆ, ಏನು ಅಧಿಕಾರ ಇರೋದಿಲ್ಲ. ನಂತರ ಈ ಕಡೆ ಯಾರು ಇನ್ನೊಬ್ಬ ಹಿಂದೂ ಫೈರ್ ಬ್ರ್ಯಾಂಡ್ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರನ್ನ ಭಾರತೀಯ ಜನತಾ ಪಾರ್ಟಿ ಕರಿಯತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ. ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಬಂದ್ರೆ ಅಲ್ಲೊಂದು ರೀತಿ ಪವರ್ಫುಲ್ ಬ್ರ್ಯಾಂಡೇ ಆಯ್ತದು, ಅದನ್ನ ಬ್ರ್ಯಾಂಡ್ ಮೀರಿಸ್ಲಿಕ್ಕೆ ಆಗೋದಿಲ್ಲ. ಈ ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಂದು ಕಡೆ ತಮ್ಮದೇ ಆದ ಪಡೆ ಕಡೆ ಹಿಂದೂ ಪಡೆ ಅಂತೇಳಿ ನಿಂತ್ಕೊಂಡ್ರು. ಈ ಕಡೆ ಅನಂತಕುಮಾರ್ ಹೆಗಡೆನ ಬಿಜೆಪಿಯಲ್ಲಿ ನಿಲ್ಸಿದ್ರೆ ಅನಂತಕುಮಾರ್ ಹೆಗಡೆನೆ ವಿನ್ ಆಗ್ತಾರೆ. ಅಷ್ಟು ಪವರ್ಫುಲ್. ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇವರು ಈಗಿನಿಂದ ಹಿಂದೂ ಫೈರ್ ಬ್ರ್ಯಾಂಡ್ ಆದವರಲ್ಲ, ಸಂಸತ್ತಿಗೆ 6 ಬಾರಿಯಿಂದಲೂ ಇವರು ಆಯ್ಕೆ ಆಗಿದ್ದಾರೆ ಮತ್ತು ಮೊದಲನೆಯಿಂದಲೂ ಕೂಡ ಹಿಂದುತ್ವವಾದಿಯಾಗಿನೇ ಬಂದಿರೋದು. ಇವರಿಗೆ RSS ಸಂಪೂರ್ಣ ಬೆಂಬಲ ಇದೆ. ಇನ್ನು ಬಿಜೆಪಿಯ ರಾಷ್ಟ್ರೀಯ ನಾಯಕರ ಸಂಪೂರ್ಣ ಬೆಂಬಲ ಇದೆ. ರಾಜ್ಯದ ಹೈಕಮಾಂಡ್ನ ಬೆಂಬಲ ಇದೆ. ಸಂಪೂರ್ಣ ಬೆಂಬಲದೊಂದಿಗೆ ಜನಗಳ ಬೆಂಬಲ ಅಂತೂ ಮಿಗಿಲು ಮುಟ್ಟಿದೆ. ಇನ್ನೇನು ಬೇಕು ಅನಂತಕುಮಾರ್ ಹೆಗಡೆ ಅವರಿಗೆ? ಹಾಗಾಗಿ ಇವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಲೆಕ್ಕಾಚಾರ ಹೈಕಮಾಂಡ್ ತೆಗಿತಾ ಇದೆ. ಇನ್ನು ಮುಂದೆ ರಾಜ್ಯದ ಅಂದ್ರೆ ಭಾರತೀಯ ಜನತಾ ಪಾರ್ಟಿಯ ಕರ್ನಾಟಕ ರಾಜ್ಯದ ಒಬ್ಬ ಬಲಶಾಲಿ ನಾಯಕ ಅಂತಂದ್ರೆ ಅದು ಅನಂತಕುಮಾರ್ ಹೆಗಡೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಇನ್ನು ಬಟ್ ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಕರೆದುಕೊಳ್ಬೇಕು. ಅನಂತಕುಮಾರ ಹೆಗಡೆ CM ಆದ್ರೆ ವಿರೋಧ ಪಕ್ಷದ ನಾಯಕರನ್ನ ಆಯ್ಕೆ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮಾಡುವ ಸಂಕೇತವೂ ಕೂಡ ಎದ್ದು ಕಾಣಿಸ್ತಾ ಇದೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಒಪ್ಪಿಕೊಳ್ಳೇಬೇಕಾಗ್ತದೆ. ಯಾಕಂದ್ರೆ ಅನಂತಕುಮಾರ ಹೆಗಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರಿಗಿಂತಲೂ ಹೆಚ್ಚಿನ ಒಂದು ಪಕ್ಷದ ಮತ್ತು ಪಕ್ಷಕ್ಕಾಗಿ ಶ್ರಮಿಸಿದಂತ ಒಬ್ಬ ನಾಯಕ. ಹಾಗಾಗಿ ಅದನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಒಪ್ಕೊಳ್ಳೇಬೇಕಾಗ್ತದೆ, ಒಪ್ಕೊಳ್ತಾರೆ ಕೂಡ. ಯಾಕಂದ್ರೆ ಯಡಿಯೂರಪ್ಪನವರು ಭಾರತೀಯ ಜನತಾ ಪಾರ್ಟಿ ಕಟ್ಟಾಗ ಅನಂತಕುಮಾರ್ ಹೆಗಡೆ ಕೂಡ ಭಾರತೀಯ ಜನತಾ ಪಾರ್ಟಿ ಕಟ್ಟದಂತ ನಾಯಕ. ಅವರ ನಂತರದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟದಂತ ನಾಯಕ. ಹಾಗಾಗಿ ಅನಂತಕುಮಾರ್ ಹೆಗಡೆ ರನ್ನಿಂಗ್ ರೇಸ್ ಅಲ್ಲಿ ಬಂದ್ರೆ ಈ ಯತ್ನಾಳ್ ಅವರು ಒಂದಿಷ್ಟು ಹಿಂದಕ್ಕೆ ಸರ್ಕೊಳ್ಳೇಬೇಕಾಗ್ತದೆ. ಹಿಂದಕ್ಕಂದ್ರೆ ಇರ್ತಾರೆ, ಬಟ್ ನಂಬರ್ 1 ಸ್ಥಾನ ಅಂತ ಹೇಳ್ತಾರಲ್ಲ, ಅದಾಗೋದಿಲ್ಲ.
ಚೀಫ್ ಮಿನಿಸ್ಟರ್ ಆಗೋಕ್ಕಾಗೋದಿಲ್ಲ. ಸೊ ಇಷ್ಟು ಲೆಕ್ಕಾಚಾರಗಳು ಇಲ್ಲಿ ಹೊಂಡ್ತಾ ಇದೆ. ಒಟ್ನಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಕಿ ಲೆಕ್ಕಾಚಾರ ತೆಗೆದಿರೋದನ್ನ ನೋಡ್ತಾ ಇದ್ರೆ 2028ರ ಚುನಾವಣೆಗೆ ಅನಂತಕುಮಾರ್ ಹೆಗಡೆನೇ ಚೀಫ್ ಮಿನಿಸ್ಟರ್. ಆಮೇಲೆ ಭಾರತೀಯ ಜನತಾ ಪಾರ್ಟಿಯ ನಂಬರ್ 1 ಹಿಂದೂ ಫೈರ್ ಬ್ರ್ಯಾಂಡ್ ಅನಂತಕುಮಾರ್ ಹೆಗಡೆ ಅಂತ ಕೂಡ ಮೆನ್ಷನ್ ಮಾಡಲಾಗ್ತಾ ಇದೆ. ಟೋಟಲ್ ಆಗಿ ಈ ಭಾರತೀಯ ಜನತಾ ಪಾರ್ಟಿ ಅನಂತಕುಮಾರ್ ಹೆಗಡೆಯನ್ನ ಉತ್ತುಂಗದಲ್ಲಿ ಎತ್ತಿಡಿಯುವಂತ ಸಾಧ್ಯತೆ ಇದೆ. ಆದರೆ ಇಲ್ಲಿ ಎಚ್ಚೆತ್ತುಕೊಳ್ಬೇಕಾಗಿರ್ತಕ್ಕಂಥದ್ದು ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ. ಯಾಕಂದ್ರೆ ನಂಬರ್ 1 ಸ್ಥಾನನೇ ಬೇಕು, ನಾನೇ ಸಿಎಂ 11 JCB ಪೂಜೆ ಮಾಡ್ತೀನಿ ಅಂತಿದ್ದಂತ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಈಗ ಅನಂತಕುಮಾರ್ ಹೆಗಡೆ ಅವರಿಗೇನೆ ಸಾಥ್ ಕೊಡಬೇಕಾಗ್ತದೆ. ವಿರೋಧ ವ್ಯಕ್ತಪಡಿಸಿದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ಗೂ ಕೂಡ ಹೊಡೆತ ಬೀಳುತ್ತೆ ಈ ಟೈಮಿಂಗ್. ಹಾಗಾಗಿ ಅವರಿಬ್ರು ಕೂಡ ಚರ್ಚೆ ಮಾಡಿಕೊಂಡು ಮುಖ್ಯಮಂತ್ರಿ ಅನಂತಕುಮಾರ್ ಹೆಗಡೆ, ವಿರೋಧ ಪಕ್ಷದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್, ಇನ್ನು BSY ವಿಜಯೇಂದ್ರ ಕಾಂಗ್ರೆಸ್ಗೆ ಹೋಗುವಂತ ಸಾಧ್ಯತೆ ಕೂಡ ಕಾಣಿಸ್ಕೊಳ್ಳುತ್ತೆ. ಸೊ ಅದು ಕೂಡ ಒಂದು ರೀತಿಯಾದಂತಹ ಎಚ್ಚರಿಕೆಯನ್ನ BSY ಯಡಿಯೂರಪ್ಪನವರು ನೀಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಈಗ ಬಿಜೆಪಿ ಹೈಕಮಾಂಡ್ ಲೆಕ್ಕಾಚಾರವಂತೂ ಇಷ್ಟ ಲೆಕ್ಕಾಚಾರ ಇಟ್ಕೊಂಡಿದೆ. ಅನಂತಕುಮಾರ್ ಹೆಗಡೆ 2028ರ ಚುನಾವಣೆಯ ಸಿಎಂ. ಅನಂತಕುಮಾರ್ ಹೆಗಡೆ ಸಿಎಂ ಆಗ್ತಾರೆ ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಬರ್ತಾರೆ, ಅದಕ್ಕೆ ಸಹಕಾರ ನೀಡ್ತಾರೆ, ಅವರು ವಿರೋಧ ಪಕ್ಷದ ನಾಯಕನಾಗಲಿಕ್ಕೂ ಸಿದ್ಧ. ಇನ್ನು BSY ವಿಜಯೇಂದ್ರ ಏನು ಹಾಗಾದ್ರೆ ಒಬ್ಬ ಕೇವಲ MLA ಅಥವಾ ಯಾವ್ದಾದ್ರು ಸಚಿವನ, ಅದಕ್ಕೆ ಒಪ್ಪಿಕೊಳ್ಳೋದಿಲ್ಲ BSY ಯಡಿಯೂರಪ್ಪನವ್ರ ಕುಟುಂಬ. ಸೊ ಹಾಗಾಗಿ ಕಾಂಗ್ರೆಸ್ ಸೇರುವಂತಹ ಸಾಧ್ಯತೆ ಕೂಡ ಸಾಕಷ್ಟಿದೆ. ಒಟ್ನಲ್ಲಿ ಅನಂತಕುಮಾರ್ ಹೆಗಡೆ ಬಂದಿರೋದು ಬಹಳಷ್ಟು ಜನಕ್ಕೆ ಒಂದು ಹೊಡೆತಾನು ಬಿದ್ದಿದೆ. ಹಾಗೆ ಬಿಜೆಪಿಗೆ ಒಂದು ಅತ್ಯಮೂಲ್ಯವಾದಂತಹ ಶಕ್ತಿಯೂ ಸಿಕ್ಕಂತಾಗಿದೆ. ಇದನ್ನ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಗಮನದಲ್ಲಿಟ್ಕೊಂಡು ಅನಂತಕುಮಾರ್ ಹೆಗಡೆಗೆ ಮುಖ್ಯಮಂತ್ರಿಯನ್ನಾಗಿ ಮಾಡಲಿಕ್ಕೆ ಪ್ರತಿಯೊಬ್ಬೊಬ್ಬರು ಶ್ರಮ ಹಾಕಿದ್ರೆ ನಿಜವಾಗಲೂ ಕೂಡ ಭಾರತೀಯ ಜನತಾ ಪಾರ್ಟಿಯಿಂದ ಆಯ್ಕೆಯಾದ ಅನಂತಕುಮಾರ್ ಹೆಗಡೆ ಸಿಎಂ ಆಗಿ, ಚೀಫ್ ಮಿನಿಸ್ಟರ್ ಆಗಿ, ಕರ್ನಾಟಕದ ಚೀಫ್ ಮಿನಿಸ್ಟರ್ ಆಗಿ ಗುರುತಿಸಿಕೊಂಡು ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಇಲ್ಲಿ ಹಿಂದುತ್ವವನ್ನು ಉಳಿಸಲಿಕ್ಕೆ ರೆಡಿ ಆಗ್ತಾ ಇದ್ದಾರೆ ಅನಂತಕುಮಾರ್ ಹೆಗಡೆ ಅಂತ ಹೇಳ್ಬೋದು. ಮತ್ತಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ತಿಳಿಸ್ತಾ ಹೋಗ್ತೀನಿ. ನೀವು ಕೂಡ ಹಿಂದೂ ಫೈರ್ ಬ್ರ್ಯಾಂಡ್ಗಳ ಅಭಿಮಾನಿಗಳಾಗಿದ್ರೆ ಈ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗಿ. ಯಾಕೆ ಹೇಳಿ, ನಾನು ಯಾರು? ಯುವರಾಜ್ ಗೌಡ ಮಿರ್ಚಿ. ಬರ್ತೀನಿ.